Welcome back to Success Academy Jamkhandi. This is Ramesh Pujari, dear students. This is Ramesh Pujari. Am I audible, dear students? ನಾನು ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಲ್ಲ ಕ್ಲಾಸು, ಇದು ಪ್ರತಿದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಒಂದು ಕ್ಲಾಸಸ್ ಅನ್ನು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಈಗಾಗಲೇ ಹಲವು ಬ್ಯಾಚಸ್ಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಗೆ ಈಗಾಗಲೇ ಗೊತ್ತು, ನಾನು ನಿನ್ನೆ ಒಂದು ಸೆಷನ್ನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಈಗ ಸದ್ಯ UGC ನೆಟ್ಗೋಸ್ಕರ ಅಂತ ಯಾರು ಪ್ಲಾನ್ ಮಾಡಿದ್ದಾರೆ ಅವರೆಲ್ಲರಿಗೋಸ್ಕರ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಇದೆ. ಇದೊಂದು 2 months ಕೋರ್ಸು. 999 rupeesನಲ್ಲಿ ನಿಮಗೆ ಎಲ್ಲ ಒಂದು MCQsಗಳನ್ನು ಅಂದರೆ ಎಲ್ಲ ಯೂನಿಟ್ಸ್ದ ಮೇಲೆ MCQs ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗ್ಬಿಡುತ್ತೆ, ಆಲ್ಮೋಸ್ಟ್ ಆಲ್ ನಿಮ್ಮದಲ್ಲಿ ರೀಡಿಂಗ್ ಅಬಿಲಿಟಿ ಎಲ್ಲಾನು ಇಂಪ್ರೂವ್ಮೆಂಟ್ ಆಗುತ್ತೆ. ಇದ್ರ ಜೊತೆ ನಿಮಗೆ ನಾವು ಮತ್ತೆ ಒಂದು ಟೆಸ್ಟ್ ಸಿರೀಸ್ ಪ್ಯಾಕೇಜ್ ಕೂಡ ಕೊಡ್ತೀವಿ. ಆ ಟೆಸ್ಟ್ ಸಿರೀಸ್ ಪ್ಯಾಕೇಜ್ದಿಂದನೂ ಕೂಡ ನಿಮಗೆ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ಯು ವಿಲ್ ಗೆಟ್ ಇಂಪ್ರೂವ್ಮೆಂಟ್ ರಿಗಾರ್ಡಿಂಗ್ ದ ಟೆಸ್ಟ್ ಸಿರೀಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅದರಿಂದ ರೀಡಿಂಗ್ ಅಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಅದರಿಂದ ನಿಮಗೆ ಒಂದು ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಒಟ್ಟಾರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲವನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಇದರಿಂದ. ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ? ನಿಮ್ಮಲ್ಲಿ ಏನಾದರೂ ಈ ಒಂದು ವಿಚಾರದ ಮೇಲೆ ಎಕ್ಸಾಂಪಲ್ ನೀವು ನನಗೆ ಸರ್ ನಾನೀಗ ಸದ್ಯ ಓದಿದ್ದೀನಿ, ಎಲ್ಲ ಮಾಡಿದ್ದೀನಿ, ಬಟ್ ನನಗೆ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ, ನನಗಿನ್ನೂ ಸ್ಕೋರ್ ಮಾಡ್ಕೋಬೇಕಾಗಿದೆ, ಒಳ್ಳೆ ಒಂದು ಚೆನ್ನಾಗಿ ಅಂತ ಹಿಂಗೇನಾದ್ರು ಪ್ಲಾನ್ ಇತ್ತಂದ್ರೆ ನೀವು ಈ ಕಡೆ ಟೆಸ್ಟ್ ಸಿರೀಸ್ಗೂ ಜಾಯ್ನ್ ಆಗ್ಬೋದು, ಈ ಕಡೆ ನಮ್ಮಲ್ಲಿರುವಂಥ ಈ ಒಂದು UGC ನೆಟ್ಟದ ಕೋರ್ಸ್ಗೂ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನನಗೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾವೆಲ್ಲ ಹೇಳ್ಕೊಡ್ತೇವೆ. ಸೊ ನಿನ್ನೆ ಕ್ಲಾಸ್ದಲ್ಲಿ 5 ಕ್ವಶನ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ಅದರ ಮುಂದಿಂದ ಕಂಟಿನ್ಯೂ ಮಾಡ್ತಾರೆ. ಎಸ್, ಬನ್ನಿ. Who among the following is an Australian Aboriginal poet? Yes. Who among the following? Question number 6. ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ತಿಳಿತಾ? ತಿಳ್ಕೊಂಡು ಎಕ್ಸ್ಪ್ಲೈನ್ ಮಾಡುತ್ತೇನೆ ನಾನು. ತಿಳಿತಾರೆ? ರಿಪ್ಲೈ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಜಸ್ಟ್ ರಿಪ್ಲೈ ಮಾಡಿ, ಜಸ್ಟ್ ರಿಪ್ಲೈ ಮಾಡ್ರೆ ಸಾಕು. ಆಯ್ತಾ? ಓಕೆ. ಸೊ ಯು ಕ್ಯಾನ್ ಹ್ಯಾವ್ ಹಿಯರ್ ಜುಡಿತ್ ವ್ರೈತ್, ಕಾತ್ ವಾಲ್ಕರ್, ರಾಬರ್ಟ್ ಫ್ರಾಸ್ಟ್, ಮಾಯಾ ಆಂಜೆಲೋ. ಇವ್ರ 4ರಲ್ಲಿ ಆಸ್ಟ್ರೇಲಿಯನ್ ಅಬೋರಿಜಿನಲ್ ಪೋಯೆಟ್ ಅಂದ್ರೆ ಅಲ್ಲಿದವರು, ಆ ಕಡೆದವರು ಅಂತ ಕೇಳ್ತಾ ಇದ್ದಾರೆ, ಅಷ್ಟೇ, ಮತ್ತೇನಿಲ್ಲ. ಎಸ್, ಬನ್ನಿ ನೋಡೋಣ ಈಗ ಇದರ ಕುರಿತು ಒಂದು ಆನ್ಸರ್ ಅನ್ನ ಕ್ಲಾರಿಟಿ ಮಾಡ್ಕೊಂಡು. ನೋಡಿ, ಕೆಲವೊಬ್ಬರಿಗೆ ಈ ಒಂದು ಏನ್ ಸ್ಕ್ರೀನ್ ಮೇಲೆ ಇದೆಲ್ಲ ಇದಕ್ಕೆ ನೀಟಾಗಿ ಕಾಣ್ತಿರೋದಿಲ್ಲ. ನೀವೆಲ್ಲರೂ ನೋಡುವಂತ ಸಂದರ್ಭ ಸ್ವಲ್ಪ ನೀವು ಏನ್ ಮಾಡ್ಬೇಕು, ನೀವು ಇಲ್ಲಿ ಮೇಲ್ಗಡೆ ಒಂದು 3 ಡಾಟ್ಸ್ ಅಂತ ಇರ್ತವೆ, ತಿಳಿತಾರೆ? ಅದರದ್ದು ಏನ್ ಮಾಡ್ಬೇಕಂದ್ರೆ ಕ್ವಾಲಿಟಿ ಅಡ್ವಾನ್ಸ್ಮೆಂಟ್ ಮಾಡ್ಕೋಬೇಕು, ತಿಳಿತಾರೆ? ಇದು HD ಕ್ವಾಲಿಟಿದಲ್ಲಿ ಇರ್ತದೆ, ನೀವು HD ಮಾಡ್ಕೋಬೇಕು. ಅದನ್ನ ಆಟೋಮೆಟಿಕ್ ಆಗಿ ನಿಮಗೆ ಅದು ಕ್ಲಿಯರಿಟಿ ಕಾಣ್ತದೆ. ಸೊ ಹೂ ಅಮಂಗ್ ದ ಆಸ್ಟ್ರೇಲಿಯನ್ ಪೋಯೆಟ್ ಅಂತ ಕೇಳಿದಾಗ ಇಲ್ಲಿ ಅಂತಾರೆ ಕಾತ್ ವಾಲ್ಕರ್. ಕಾತ್ ವಾಲ್ಕರ್ ಲೇಟರ್ ನೋನ್ ಬೈ ಹರ್ ಅಬೋರ್ಜಿನಲ್ ನೇಮ್. ನೋಡ್ರಿ, ಅಬೋರ್ಜಿನಲ್ ಹಂಗಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಅಬೋರ್ಜಿನಲ್? ಯಾರಿಗಾದ್ರೂ ಗೊತ್ತಾ? ಎನಿವನ್ ಟೆಲ್ ಮೀ? ತಿಳಿತಾರೆ? ಈಗ ನಾವು ಈಗ ಸದ್ಯ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕಲಿತೀವಿ ಅಂದ್ರೆ ಕೇವಲ ಉತ್ತರ ಅಟ್ಟ ಕೇಳ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಈಗ ಸದ್ಯ ಉತ್ತರ ಯಾವುದು? ಕಾತ್ ವಾಲ್ಕರ್ ಅಂತ ಆಗುತ್ತೆ. ನಾನು ಇಷ್ಟೇ ತಿಳಿಸ್ಕೊಟ್ರೆ ಏನು ಉಪಯೋಗ? ನಾನು ಅದಕ್ಕೆ ಹೇಳ್ತೇನೆ, UGC ನೆಟ್ ಈಗ ಸದ್ಯ 2 ತಿಂಗಳ ಬ್ಯಾಚ್ ನಲ್ಲಿ ನಾವ್ ಏನ್ ಮಾಡ್ತಾ ಇರೋದು, ಈ ತರ MCQ ಕ್ಲಾಸ್ ಅನ್ನು ಮಾಡ್ತಾ ಇದ್ವಿ. ಪ್ರತಿಯೊಂದು ಯೂನಿಟ್ ವೈಸ್ ಅಲ್ಲಿ ಕ್ವಶನ್ಗಳನ್ನ ಡೀಪ್ ಆಗಿ ಓದ್ತೀವಿ. ಅಬೋರ್ಜಿನಲ್ ಅಂತಂದ್ರೆ ಮೂಲ ನಿವಾಸಿ, ತಿಳಿತಾರೆ?
ಮೂಲ ನಿವಾಸಿ. ಕ್ಯಾತ್ ವಾಲ್ಕರ್, ಲೇಟರ್ ನೋನ್ ಬೈ ಹರ್ ಅಬಾರಿಜಿನಲ್ ನೇಮ್ ಓಡ್ಗೆರೋ ನ್ಯೂನಿಕಲ್, ನೋಡಿ ಓಡ್ಗೆರೋ ನ್ಯೂನಿಕಲ್, 1920 to 1923, was a prominent Australian ಮೂಲ ನಿವಾಸಿ poet, activist, educator. She was the first original Australian to publish a book of verse titled We Are Going 1964. ನೆನಪಿಟ್ಕೊಂಡ್ಬಿಡಿ. Her poetry strongly refers ಅಬಾರಿಜಿನಲ್ ಐಡೆಂಟಿಟಿ ಅಂಡ್ ಪ್ರೈಡ್, ಆಸ್ಟ್ರೇಲಿಯಾದ ಒಂದು ಹಿರಿಮೆ ಅಥವಾ ಅದರ ಒಂದು ಸಂಕೇತ, ಕನೆಕ್ಷನ್ ಟು ಲ್ಯಾಂಡ್ ಅಂಡ್ ಟ್ರೆಡಿಷನ್, ಪ್ರೊಟೆಸ್ಟ್ ಅಗೇನೆಸ್ಟ್ ರೇಸಿಸಮ್ ಅಂಡ್ ಸೋಷಿಯಲ್ ಇನ್ಜಸ್ಟಿಸ್, ಕಾಲ್ ಫಾರ್ ಈಕ್ವಾಲಿಟಿ ಅಂಡ್ ರೀಕನ್ಸಿಲೇಷನ್. ಸೊ ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಅವರು ತಮ್ಮ ಕೃತಿಗಳಲ್ಲಿ ಹೇಳ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅರ್ಥ ಆಯ್ತಾರೆ? ಅದಷ್ಟೇ ಅಲ್ಲದೆ ಇನ್ನು ಕೆಲವು ವಿಚಾರಗಳು ನೋಡ್ಕೋಬೇಕಾಗುತ್ತೆ. ಬನ್ನಿ, ನಾನು ಅದನ್ನು ಕೂಡ ನಾನು ಹೇಳ್ಕೊಡ್ತಾ ಇದ್ದೇನೆ. ಸೊ ಏನಪ್ಪಾ ಅಂತಂದ್ರೆ ಈ ಒಂದು ಆನ್ಸರ್ ಜಸ್ಟಿಫಿಕೇಶನ್ ಮಾಡ್ತಾ ಇದ್ದೇನೆ ನಾನು. ಹೇಳ್ತಾರೆ ಸೊ ಅದರ್ ಆಪ್ಷನ್ಸ್ ಎಕ್ಸ್ಪ್ಲೈನ್ಡ್. ಜುಡಿತ್ ವ್ರೈತ್, ನೋಡ್ರಿ ಯಾರಿಗೆ ಸದಾ ಆನ್ಸರ್ ಯಾರು ಕರೆಕ್ಟ್ ಆದ್ರು ಲಾಸ್ಟಕ್ಕೆ, ಕ್ಯಾತ್ ವಾಲ್ಕರ್, ಇವರು ಆಸ್ಟ್ರೇಲಿಯನ್ ಇದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಇವಳು ಅರ್ಥ ಆಯ್ತಾನೆ. ಜುಡಿತ್ ರೈತ್, ಆನ್ ಆಸ್ಟ್ರೇಲಿಯನ್ ಪೋಯೆಟ್ ಬಟ್ ನಾಟ್ ಅಬಾರ್ಜಿನಲ್. ಹೇಳ್ತಾರೆ ಇವರು ಆಸ್ಟ್ರೇಲಿಯನ್ ಪೋಯೆಟ್ ಬಟ್ ನಾಟ್ ಅಬಾರ್ಜಿನಲ್, ನೋನ್ ಫಾರ್ ಎನ್ವಿರಾನ್ಮೆಂಟಲ್ ಅಂಡ್ ಫೆಮಿನಿಸ್ಟ್ ಥೀಮ್ಸ್. ಯಾರು? ಜುಡಿತ್ ರೈತ್. ರಾಬರ್ಟ್ ಫ್ರಾಸ್ಟ್, ಅಮೇರಿಕನ್ ಪೋಯೆಟ್, ಅವರು ದ ರೋಡ್ ನಾಟ್ ಟೇಕನ್, ಇದು ನೋಡಿರ್ಬೇಕು ನೀವು ಅಥವಾ ಓದಿರ್ಬೇಕು. ಇದನ್ನ ನಾವು ಇಲ್ಲಿ BSc ಒಳಗಡೆ 3rd ಸೆಮಿಸ್ಟರ್ನ ಬರ್ದದ್ದು. ಮಾಯಾ ಆಂಜೆಲೋ, ಆಫ್ರಿಕನ್ ಅಮೇರಿಕನ್ ಪೋಯೆಟ್, ಐ ನೋ ವೈ ದ ಕೇಜ್ಡ್ ಬರ್ಡ್ಸ್ ಸಿಂಗ್ ಅನ್ನುವಂಥ ಕೃತಿ. ದಯವಿಟ್ಟು ಎಲ್ಲ ಕಡೆ ಲಕ್ಷ್ಯ ಇರಲಿ ನಿಮ್ಗೆ. ನಿಮ್ಗೀಗ ಹೆಂಗ ಅನ್ಸುತ್ತೆ ಗೊತ್ತಾ, ಸರ್ ಇಷ್ಟೆಲ್ಲ ಇದಾವ, ಇವನ್ನೆಲ್ಲ ಹೆಂಗ್ ನೆನ್ಪಿಟ್ಕೋತೀರಿ? ಅಲ್ಲ ರೀ, ಈಗ ಸದ್ಯ ನಿಮಗೆ ನಾ ಒಂದು ಫಿಲ್ಮ್ ಹೆಸರು ಕೇಳ್ತೀನಿ, ಸರ್ ಬಂಧನ ಪಿಕ್ಚರ್ ಹೀರೋ ಯಾರ್ರಿ, ಈ ಬಂಧನ ಪಿಕ್ಚರ್ ಹೀರೋ ಯಾರು ಹೇಳಿದ್ರೆ ನೀವೆಲ್ಲ ಹೇಳ್ತಿರ್ತಾನೆ. ಹಂಗ ಅವ್ ಹೆಂಗ್ ನಿಮ್ಗೆ ಎಕ್ದಮ್ ಮನಸಾರೆ ಹೆಂಗ್ ನೆನಪದಾವೋ ಹಂಗೆ ಇವತ್ತು ನೆನ್ಪಿಟ್ಕೊಳಿಕ್ ಪ್ರಯತ್ನ ಪಡಬೇಕು. ಸೊ ದೇರ್ ಫೋರ್ ಕ್ಯಾತ್ ವಾಲ್ಕರ್ ಅಥವಾ ಒಡೆರೋ ಅಥವಾ ಊಡೆರೋ ಅಥವಾ ಊಡ್ಗೆರೋ ನೂನ್ಕಲ್ ಅಥವಾ ನೋನ್ಕಲ್ ಇಸ್ ದ ಆಸ್ಟ್ರೇಲಿಯನ್ ಅಬಾರ್ಜಿನಲ್ ಪೋಯೆಟ್, ಮೂಲ ನಿವಾಸಿದವರು. ಓಕೆ, ಬನ್ನಿ ಹಾಗಾದ್ರೆ ಈ ಪ್ರಶ್ನೆಯನ್ನ ತಿಳ್ಕೊಂಡಿದೀವಿ. 6ನೇ ಪ್ರಶ್ನೆ. ಈಗ ನಿಮಗೆ 7ನೇ ಪ್ರಶ್ನೆಯನ್ನ ತಗೊಂಡ್ಬರ್ತಾ ಇದ್ದೇನೆ. ಎಸ್, ರೆಡಿ ಇದ್ದೀರಾ? ಆರ್ ಯು ರೆಡಿ ಮೈ ಡಿಯರ್ ಫ್ರೆಂಡ್ಸ್? ಕ್ವಶನ್ ಅನ್ನ ನೀಟಾಗಿ ತಿಳ್ಕೊಳ್ಳಿ, ಅದ್ರ ಮೇಲೆ ಇದು ಇರುತ್ತೆ. ಎಸ್, ಡೆಫಿನೆಟ್ಲಿ ಹೌದು. ಈಗ ಸದ್ಯ ನೀವು ಕ್ಲಾಸ್ ಜಾಯ್ನ್ ಆದ್ರೆ ನಿಮ್ಗೆ 2 ತಿಂಗಳ ಮಟ್ಟ ವ್ಯಾಲಿಡಿಟಿ ಇರುತ್ತೆ. ನಿಮ್ಮ ಎಕ್ಸಾಮ್ ಆಗೋದ್ರೊಳಗಡೆ ನಾವು ಅದನ್ನ ಕೊಟ್ಟಿರ್ತೀವಿ. ಎಸ್, ಕ್ವಶನ್ ಏನಿದೆ ನೋಡಿ, ಹೂ ಅಮಂಗ್ ದ ಫಾಲೋಯಿಂಗ್ ಬಿಲ್ಟ್ ದ ರೀಲ್ ಲಯನ್ ಇನ್ ಸ್ಟೆಪ್ನೆ ಇನ್ 1567? ಕ್ವಶನ್ ನಂಬರ್ 7. ವಾಹ್, ಎಸ್, ರೆಡಿ ಇದ್ದೀರಾ? ಇಸ್ ಇಟ್ ರಿಚರ್ಡ್ ಬರ್ಬೇಜ್, ಜೇಮ್ಸ್ ಬರ್ಬೇಜ್, ಜಾನ್ ಬ್ರ್ಯಾನ್, ಫಿಲಿಪ್ ಹೆನ್ಸ್ಲೋ? Who is called, ಅಥವಾ who among the following built the real lion in Stepney in 1567? ಎಸ್, ಬನ್ನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೋಡಿಕೊಳ್ಳೋಣ. ಅರ್ಥ ಆಯ್ತಾರೆ? ಎಸ್, ಡೆಫಿನೆಟ್ಲಿ. ಓಕೆ, ಬನ್ನಿ ನೋಡೋಣ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಆಯ್ತಾ? ಸರ್ ಕ್ಯಾಮ್ರಾ ಯಾಕೆ ಆನ್ ಮಾಡಿಲ್ಲ ನೀವು ಅಂತ ನೀವು ಅನ್ಬೋದು. ನೋಡಿ, ಕೆಲವೊಂದ್ಸಲ ನೀವು ಕ್ಯಾಮ್ರಾ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕು, ಕಂಟೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕು. ಕರೆಕ್ಟ್ ಆನ್ಸರ್ ಜಾನ್ ಬ್ರ್ಯಾನ್. ಸಿ ಇಸ್ ದ ರೈಟ್ ಆಪ್ಷನ್. ಎಕ್ಸ್ಪ್ಲನೇಷನ್: ದ ರೆಡ್ ಲಯನ್, ನಾಟ್ ರೀಲ್ ಲಯನ್. ಅರ್ಥ ಆಯ್ತಾರೆ? ದ ರೆಡ್ ಲಯನ್ ವಾಸ್ ದ ಫಸ್ಟ್ ಪರ್ಪಸ್ built playhouse in London. See, it is a playhouse constructed in 1567 at Stepney ಅಥವಾ Whitechapel area. It was built by John Bryne, who was the brother-in-law and business partner of James Burbage. ನೆನಪಿಟ್ಟುಕೊಳ್ಳಿ,
ಅವರ ಅಳಿಯ ಇದ್ದಾರೆ ಅವರು. ಅರ್ಥ ಆಯ್ತಾ? The Red Lion served as an early experiment in a permanent theatrical structure before the construction of the theatre in 1576. ಹಂಗಾರೆ 15 ಥಿಯೇಟರ್ ಕಟ್ಟೋಕ್ಕಿಂತ ಮುಂಚೆನೆ ಲಂಡನ್ ಅಲ್ಲಿ ಮಾಡಿದ್ರು ಇವರು ಏನು ಪ್ಲೇ ಹೌಸ್ ಅನ್ನ. ಫಸ್ಟ್ ಪರ್ಪಸ್ ಬಿಲ್ಟ್ ಪ್ಲೇ ಹೌಸ್ ಇನ್ ಲಂಡನ್ ವಿಚ್ ಜೇಮ್ಸ್ ಬರ್ಬೇಜ್ ಲೇಟರ್ ಬಿಲ್ಟ್. ಅರ್ಥ ಆಯ್ತಾರೆ? ಈಗ ನಾವು ದ ಥಿಯೇಟರ್ ಅನ್ನೋದನ್ನ ಬಿಲ್ಟ್ ಮಾಡಿದವರು ಯಾರು ಅಂತ ಕೇಳಿದಾಗ ಜೇಮ್ಸ್ ಬರ್ಬೇಜ್ ಆಗ್ತಾರೆ ಲಂಡನ್ ಅಲ್ಲಿ. ಹಂಗಾರೆ ಇದೆಲ್ಲ ಅಮೆರಿಕನ್ ಲಿಟ್ರೇಚರ್ನಾಗ ಬರ್ತಾ ಇದೆ, ಅದು ಇಂಗ್ಲೆಂಡ್ ಬ್ರಿಟನ್ನಾಗೂ ಬರ್ತದ ಇರ್ತಾರೆ. ಓಕೆ, ನೆಕ್ಸ್ಟ್ ಜಾನ್ ಬ್ರಾನ್. ಅರ್ಥ ಆಯ್ತಾರೆ? ಇದ್ರದ್ದು ಆನ್ಸರ್ ಆಗುತ್ತೆ. ಹೂ ವಾಸ್ ದ ಬ್ರದರ್ ಇನ್ ಲಾ ಅಂಡ್ ಬಿಸ್ನೆಸ್ ಪಾರ್ಟ್ನರ್ ಆಫ್ ದ ಜೇಮ್ಸ್ ಬರ್ಬೇಜ್. ಓಕೆ, ಎಸ್, ಬನ್ನಿ. ಹಂಗಾರೆ ಇದರ ಕುರಿತು ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಅನ್ನ ನೋಡೋಣ, ಅದರ್ ಆಪ್ಷನ್ಸ್ ಗಳ ಬಗ್ಗೆನೂ ಕೂಡ. ಎಸ್, ಹೌದು ಸರ್, ಹೌದು ಹೌದು, ಡೆಫಿನೆಟ್ಲಿ. ನೆಕ್ಸ್ಟ್ ಕ್ವಶನ್ ಬಗ್ಗೆ ಸರ್ ಅದೇ ಕ್ವಶನ್ ಬಗ್ಗೆ ಎಕ್ಸ್ಪ್ಲೇನ್ ನೋಡೋಣ. ನೋಡಿ ಏನಿದೆ. ಅದರ್ ಆಪ್ಷನ್ಸ್ ಎಕ್ಸ್ಪ್ಲೇನ್. ರಿಚರ್ಡ್ ಬರ್ಬೇಜ್, ಜೇಮ್ಸ್ ಬರ್ಬೇಜ್, ಫಿಲಿಪ್ ಹೆನ್ಸ್ಲೋ. ರಿಚರ್ಡ್ ಬರ್ಬೇಜ್ ಫೇಮಸ್ ಆಕ್ಟರ್, ಸನ್ ಆಫ್ ಜೇಮ್ಸ್ ಬರ್ಬೇಜ್. ಜೇಮ್ಸ್ ಬರ್ಬೇಜ್ ಅವರ ಮಗ ಇವ ಯಾರು? ರಿಚರ್ಡ್ ಬರ್ಬೇಜ್. ಪರ್ಫಾರ್ಮ್ ಶೇಕ್ಸ್ಪಿಯರ್ಸ್ ಮೇಜರ್ ರೋಲ್ಸ್. ಬಿಲ್ಟ್ ದ ಥಿಯೇಟರ್ ಇನ್ 1576. ಅದೇ 1765 ಒಳಗಡೆ 1567 ಒಳಗಡೆ ಈ ಒಂದು ಪ್ಲೇ ಹೌಸ್ ಅನ್ನ ಕಟ್ಟಿದ್ದಾರೆ ರೆಡ್ ಲಯನ್ ಜಾನ್ ಬ್ರಯಾನ್ ಅವರು. ಅದೇ ಅವರ ಒಂದು ರಿಲೇಟಿವ್ ಆದಂತ ವ್ಯಕ್ತಿ ಜೇಮ್ಸ್ ಬರ್ಬೇಜ್ ಅವರು 1576 ನಲ್ಲಿ ಥಿಯೇಟರ್ ಮಾಡ್ತಾರೆ. ಫಸ್ಟ್ ಸಕ್ಸಸ್ಫುಲ್ ಪರ್ಮನೆಂಟ್ ಥಿಯೇಟರ್ ಇನ್ ಲಂಡನ್. ಅರ್ಥ ಆಯ್ತಾರೆ? ಅಂಡ್ ಫಿಲಿಪ್ ಹೆನ್ಸ್ಲೋ ಅವರು ಮ್ಯಾನೇಜರ್ ದ ರೋಸ್ ಥಿಯೇಟರ್ ಬಿಲ್ಟ್ ಇನ್ 1587 ಆನ್ ಬ್ಯಾಂಕ್ ಸೈಡ್. ರೋಸ್ ಥಿಯೇಟರ್. ಅರ್ಥ ಆಯ್ತಾರೆ? therefore John Bryan built the Red Lion Stepney in 1567, the earliest known English playhouse ಅಂತ ತಿಳ್ಕೊಂಡ್ಬಿಟ್ರೆ ಸಾಕು. ಅರ್ಥ ಆಯ್ತಾರೆ? ತುಂಬಾ ಸಿಂಪಲ್ ಆಗಿದೆ, ತುಂಬಾ ಅರ್ಥಪೂರ್ಣವಾಗಿದೆ. ಹಂಗಾರೆ ಇದೆಲ್ಲ ಥಿಯೇಟರ್ಗಳ ಬಗ್ಗೆ ಓದುವಂತ ಸಂದರ್ಭದಲ್ಲಿ ಥಿಯೇಟರ್ದ ರೆವಲ್ಯೂಷನ್ಗಳ ಬಗ್ಗೆ, ಆ ರೆವಲ್ಯೂಷನ್ ಮೂಮೆಂಟ್ಸ್ಗಳು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಓದುವಾಗ ನಮಗೂ ಬರ್ತಿರ್ತಾವ. ಅರ್ಥ ಆಯ್ತಾರಿ? ಎಸ್, ಬನ್ನಿ ಕ್ವಶನ್ ನಂಬರ್ 8 ನೋಡಿಕೊಳ್ಳೋಣ. ಆಯ್ತಾರಿ? ಎಸ್ ಸರ್, ಎಸ್ ಸರ್, ಎಸ್ ಸರ್, ಆಗ್ತಾ ಇದೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಕ್ಲಾಸಿಗೆ ಯಾರು ಜಾಯ್ನ್ ಆಗ್ಬೇಕಂತಿರಲ್ಲ, ನೀವು ನನಗೆ ಸಪ್ರೇಟ್ ಆಗಿ ವಾಟ್ಸಪ್ದಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಅದಕ್ಕೆ ರಿಪ್ಲೈ ಕೊಡ್ತೀನಿ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಏನಿಲ್ಲ ಸರ್, ಎಲ್ಲಾ ಆಂಗಲ್ದಲ್ಲಿ ಡಿಸ್ಕಷನ್ ಮಾಡ್ತಾ ನಾವು 5 ಕ್ವಶನ್ಗಳನ್ನ ಪ್ರತಿದಿನ ನೋಡ್ಕೋತ ಹೋದ್ರು ರಗ್ಗಡಾಯ್ತು. ಆಯ್ತಾ? ಭಾಳ ತಲೆಗಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 8ನೇ ಪ್ರಶ್ನೆ. ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ. ಮೆನ್ಷನ್ ದ ಇಯರ್ ಇನ್ ವಿಚ್ ಪೊಲಿಟಿಕಲ್ ಶೇಕ್ಸ್ಪಿಯರ್ ಎಡಿಟೆಡ್ ಬೈ ಜೊನಾಥನ್ ಡಾಲಿಮೋರೆ ಅಂಡ್ ಅಲನ್ ಸಿನ್ಫೆಲ್ಡ್ ವಾಸ್ ಪಬ್ಲಿಷ್ಡ್. ಎಸ್, ಲಕ್ಷ ವಹಿಸಿ. ಎಸ್, ಕಮ್ ಆನ್ ಡಿಯರ್ ಸ್ಟೂಡೆಂಟ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೀವು ಇದ್ ಮಾಡಿ ಅದನ್ನ ತಿಳ್ಕೊಳ್ಳಿ. ಎಸ್, ಎನಿ ಐಡಿಯಾ ಗೈಸ್? ಏನಾದ್ರೂ ಐಡಿಯಾ ಇದೆನಾ ನೋಡಿ, ಎಸ್ ಮಾಡಿ. ಎಸ್, ವೆರಿ ಗುಡ್. ಸೊ ಇದೇನು ಇಯರ್ ಇದೆ ತಿಳ್ತಾರಿ, ಇದ್ರ ಬಗ್ಗೆ ಟ್ರೈ ಮಾಡ್ಕೊಳ್ಳಿ. ಎಸ್ ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ 1984, 85ದಲ್ಲಿ. 1984, 1985ದಲ್ಲಿ. ಇವೆಲ್ಲ ಓಲ್ಡ್ ಕ್ವಶನ್ ಪರ್ಸನ್ ಅದಾವ, ನೆನ್ಪಿಟ್ಕೊ. ಎಸ್,
ಬನ್ನಿ ನೋಡೋಣ. ಅರ್ಥ ಆಯ್ತಾ? ಇಲ್ಲಿ ಅದರ್ ಆಪ್ಷನ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ತಿಳಿತಾರೆ? ಹಾ, ಹೌದೌದೌದು. ಹಾ, ಬನ್ನಿ ದ ರೈಟ್ ಆನ್ಸರ್ ಆಗುತ್ತೆ ಇದರಲ್ಲಿ 1985. ತಿಳಿತಾರೆ? 1985. Mention the year which Political Shakespeare edited by Jonathan Dollimore and Anal Senfield was published. ಹೇಳ್ತಾರೆ ಅವ್ರು ಎಡಿಟ್ ಮಾಡಿದ್ದು. ಸೊ ಇಟ್ ಈಸ್ 1985 ಆಗುತ್ತೆ. ಬನ್ನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ನೋಡೋಣ. ಹಾ, ತಿಳಿತಾರೆ? ಓಕೆ, ಬನ್ನಿ ನೋಡೋಣ. Political Shakespeare edited by Jonathan Dollimore and Alan Senfield was published in 1985. It is a collection of essays that applies a cultural materials critic to the study of Shakespeare works. First published in 1985. Publishers are Manchester University Press and Cornell University Press. The book's essay introduced a new way of analyzing Shakespeare's play by focusing on the relationship between the text and their historical and social context of the ನಾವಿಲ್ಲಿ ಮಾತಾಡ್ಕೋಬಹುದು, ತಿಳ್ಕೋಬಹುದು, ಅರ್ಥೈಸ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ಬೋದು. ಅರ್ಥ ಆಯ್ತಾರೆ? ಎಸ್ ಸರ್, ಹೌದೌದು, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅಲ್ಲಿ ಅಂದ್ರೆ ಹ್ಯುಮ್ಯಾನಿಸ್ಟ್ ಬಗ್ಗೆ, ಕ್ರಿಟಿಕಲೈಸೇಷನ್ ಬಗ್ಗೆ ಅವರು ಅದನ್ನು ತೊಗೊಂಬಂದಿರ್ತಾರೆ. ಈ ಒಂದು ತರದ ಬೇರೆ ಬೇರೆ ವೇ ಆಫ್ ಆಂಗಲ್ದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಕೃತಿಗಳನ್ನ ನೋಡೋದ್ರ ಮುಖ ಹೇಳ್ತಾರೆ. ಎಸ್ ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನೋಡಿ ಇಲ್ಲೇನಾಗುತ್ತಾ, ದಿಸ್ ಬುಕ್ ಪೊಲಿಟಿಕಲ್ ಶೇಕ್ಸ್ಪಿಯರ್ ನ್ಯೂ ಎಸ್ಸೆ ಇನ್ ಕಲ್ಚರಲ್ ಮಟೀರಿಯಲಿಸಮ್. ಹೇಳ್ತಾರೆ? ಎಸ್, ಹೌದೌದು ಸರ್, ಹೌದು. ಅರ್ಥ ಆಗ್ತಾ ಇದನ್ನ? ತಿಳಿತಾ ಇದೆಲ್ಲ? ಹಾ, ಪೊಲಿಟಿಕಲ್ ಶೇಕ್ಸ್ಪಿಯರ್ ಹೇಳ್ತಾರೆ. ಹಾ, ಓಕೆ. ಮತ್ತೊಂದು ಬರ್ತದ ನ್ಯೂ ಎಸ್ಸೇಸ್ ಇನ್ ಕಲ್ಚರಲ್ ಮಟೀರಿಯಲ್ಸ್ ಅಂತ ಹೇಳಿ, ಅದು 1984 ಇರ್ತದೆ. ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇದಕ್ಕಿಂತ ಹೆಚ್ಚಿಂದು. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಕ್ವಶನ್ ನಂಬರ್ 9. ಎಸ್ ಎಸ್ ಎಸ್, ಹೌದು ಹೌದು. ಇವತ್ತು ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ ನೋಡಿ. ನೇಮ್ ದ ಪ್ಲೇ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ವಿಚ್ ದ ಗ್ಲೋಬ್ ಥಿಯೇಟರ್ ವಾಸ್ ಬರ್ಡ್ ಡೌನ್ ಇನ್ 1613. ಯಾವ ಪ್ಲೇ ಮಾಡೋತ್ನಾಗ, ಯಾವ ನಾಟಕವನ್ನು ಮಾಡುವಂಥದ್ದು ನೋಡಿ. ಸ್ವಲ್ಪ ಟ್ವಿಸ್ಟ್ ಅದ ಇದು. ಅಂದ್ರೆ ಇದು ಥಿಯೇಟರು, ಅದ್ರ ಗ್ರೋತ್ ಬಗ್ಗೆ, ಅದ್ರ ಡೆವಲಪ್ಮೆಂಟ್ ಬಗ್ಗೆ ನಾವೇನಾದ್ರು ಕರೆಕ್ಟಾಗಿ ಓದಿದ್ದೆ ಆದ್ರೆ ಇಲ್ಲದು ಈಸಿ ಆಗುತ್ತೆ. ಕ್ವಶನ್ ನಂಬರ್ 9. ಎಸ್, ಅರ್ಥ ಆಯ್ತಾ? ಎನಿ ಐಡಿಯಾ? ಎಸ್, ಬನ್ನಿ ಹಾಗಾದ್ರೆ ಈ ಪ್ರಶ್ನೆ ಉತ್ತರವನ್ನ ನೋಡಿಕೊಳ್ಳೋಣ. ಆಯ್ತಾ? ಎಸ್, ನಾನು ನಿಮಗೆ ಒಂದೇ ಹೇಳ್ತಾ ಇರೋದು, ನಾನು ಕೊಡ್ತಾ ಇರುವಂತಹ ಒಂದು ಕಂಟೆಂಟ್ ಇಂದ ನಿಮಗೆ ಬೋರ್ ಆಗೋ ಚಾನ್ಸಸ್ ಇರುತ್ತೆ. ಸಿ, ಇಟ್ ಇಸ್ ದ ಲಾಂಗ್ ಪ್ರೊಸೆಸ್ ವರ್ಕ್. ಇವೆಲ್ಲ ಕೆಲಸಗಳನ್ನ ಮಾಡುವಾಗ ಸ್ವಲ್ಪ ತುಂಬಾ ದೃಢವಾಗಿರ್ಬೇಕು. ಹೆನ್ರಿ 6, ಹೆನ್ರಿ 8, ರಿಚರ್ಡ್ 2, ರಿಚರ್ಡ್ 3. ಎಸ್, ಅಬ್ಸಲ್ಯೂಟ್ಲಿ. ನೇಮ್ ದ ಪ್ಲೇ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ವಿಚ್ ದ ಗ್ಲೋಬ್ ಥಿಯೇಟರ್ ವಾಸ್ ಬರ್ನ್ ಡೌನ್ ಇನ್ 1613. ಎಸ್, ಬನ್ನಿ ನೋಡೋಣ. ಸೊ ದ ರೈಟ್ ಆನ್ಸರ್ ಇಸ್ ಬಿ ಆಗುತ್ತೆ. ಯಾವುದು? ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಹೇಳ್ತಾರೆ? ಎಸ್, ಡೆಫಿನೆಟ್ಲಿ ಸರ್. ಕ್ವಾಲಿಟಿ ಎನ್ರಿಚ್ ಮಾಡ್ಕೊಳ್ಳಿ. ನಿಮ್ಮ ಸ್ಕ್ರೀನ್ ತಳಗಡೆ ಪಕ್ಕದಲ್ಲಿ ಒಂದು ಕ್ವಾಲಿಟಿ ಅನೌನ್ಸ್ಮೆಂಟ್ ಅಂತ ಇರುತ್ತೆ, ಅದನ್ನ ಅಡ್ವಾನ್ಸ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ನನ್ನ ಸ್ಕ್ರೀನ್ ಮೇಲೆ ಇರುವಂತದ್ದು ಎಲ್ಲವೂ ಕ್ಲೀನ್ ಆಗಿ ಕಾಣುತ್ತೆ. ಹೆನ್ರಿ 8, ಆಪ್ಷನ್ ಬಿ. ದ ಗ್ಲೋಬ್ ಥಿಯೇಟರ್, ದ ಮೋಸ್ಟ್ ಫೇಮಸ್ ಎಲಿಜಬೆಥನ್ ಪ್ಲೇ ಹೌಸ್ associated with the William Shakespeare, burned down in 1613 during the performance of Henry VIII, also titled All is True. ಈ ಹೆನ್ರಿ 8ಗೆ ಇನ್ನೊಂದು ಟೈಟಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಆಲ್ ಈಸ್ ಟ್ರೂ ಅಂತ ಹೇಳಿ. The fire started when a theatrical cannon used during the play ignited the thatched roof. Fortunately, no one was killed. ಯಾರಿಗೂ ಏನಾಗಿದ್ದಿಲ್ಲ. But the theater was completely destroyed. It was later rebuilt in 1614. 1614 ಮತ್ತೆ ಅದನ್ನು ಮಾಡಿದ್ರು. Only to be demolished again in 1644 by the Puritans. So ಮುಂದೆ ಪ್ಯೂರಿಟನ್ ಏಜ್ ಅಂತ ಬಂದಾಗ ಅವರು ಅದನ್ನು ಡೆಮಾಲಿಷ್ ಮಾಡ್ತಾರೆ. ಅರ್ಥ ಇದ್ರೆ ಹೆನ್ರಿ 8.
Henry VI, Richard II, Richard III, earlier historical plays by Shakespeare, none were connected to the 1613 fire. 1613 ಈ ಒಂದು ಗ್ಲೋಬ್ ಥಿಯೇಟರ್ಗೆ ಬರ್ನ್ ಆಗುವಾಗ ಈ ಉಳಿದ ಏನು ಕೃತಿಗಳದಲ್ಲ ಅವೆಲ್ಲ ಮೊದಲಿಗೆ ಬರ್ತಿದ್ದು. ಆ ಕಾರಣಕ್ಕಾಗಿ ಹೆನ್ರಿ VIII ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟ ಮತ್ತೇನಿಲ್ಲ. ತಿಳಿತಾರೆ. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನೀವು ಶೇರ್ ಮಾಡ್ಕೋಬಹುದು ಫ್ರೆಂಡ್ಸ್. ಅರ್ಥ ಆಯ್ತಾರೆ? ಹಾ, ಓಕೆ. ಬನ್ನಿ ಮುಂದಿನ ಪ್ರಶ್ನೆ 10ನೇದು ನೋಡೋಣ. ಇಲ್ಲ ಸರ್, ಹಂಗೇನಿಲ್ಲ. ಸಿಂಪಲ್ ಆಗಿ ಹೋಗೋಣ ರೀ, ಸಿಂಪಲ್ ಆಗಿ ಹೋಗೋಣ. ಏನ್ ಜಾಸ್ತಿ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾ, ಬನ್ನಿ ಮುಂದಿನ ಪ್ರಶ್ನೆ ಮುಂದೆ ಬಂದಿದ್ದಾನೆ. ಕ್ವಶನ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಆಮೇಲೆ ಆನ್ಸರ್ ಅನ್ನ ಕೊಡಿ. ಎಸ್, ನೀವು ಹೇಗೆ ತಿಳ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಎಸ್, ಮುಂದಿನ ಪ್ರಶ್ನೆ ಬಂದಿದೆ ನೋಡಿ. Who among the following has written the play Angels in America? Who among the following has written the play Angels in America ಅಂದ್ರೆ ಬರೆದವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಷ್ಟೇ, ಏನೂ ಇಲ್ಲ. Is it David Mamet, August Wilson, Sam Shepard or Tony Kushner? ಯಾರು? ಅರ್ಥ ಮಾಡಿಕೊಂಡು ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಗೆಸ್ ಮಾಡಿ, ಎಲಿಮಿನೇಷನ್ ಮಾಡಿ, ಅನಲೈಸ್ ಮಾಡಿ, ಕಾನ್ಸೆಪ್ಟ್ಸ್ಗಳನ್ನು ನೆನ್ಪು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಅದರಿಂದ ನಿಮ್ಗೆ ಗೊತ್ತಾಗ್ಬಿಡ್ತದೆ ನಂದು ಏನು ಉತ್ತರ ಆಗಬೇಕು ಅಂತ. ಆಯ್ತಾ? ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಕ್ವಶನ್ ನಂಬರ್ 10 ತಿಳಿತಾರೆ? ವೆರಿ ಗುಡ್, ವೆರಿ ಗುಡ್. ಬನ್ನಿ. ಸೊ ಕೆಲವರು ಈಗಾಗಲೇ ಆನ್ಸರ್ ಅನ್ನು ಹುಡುಕಿದ್ದಾರೆ, ಅಥವಾ ಗೊತ್ತಾಗಿದೆ ಅಂತ ಹೇಳ್ಬೋದು. ಎಸ್, ಬನ್ನಿ. ನೋಡ್ತಾ ಇದ್ದೀರಾ ಏನಿದೆ, ಯಾವ್ದಾಗುತ್ತೆ ಅಂತ ಹೇಳ್ಕೊಂಡು. ಅರ್ಥ ಆಯ್ತಾರೆ? ಬನ್ನಿ. ಎಸ್, ದ ರೈಟ್ ಆನ್ಸರ್ ಇಸ್ ಡಿ, ಟೋನಿ ಕುಶ್ನರ್ ಆಗುತ್ತೆ. Angels in America, a gay fantasia on national themes, is a 2-part play written by Tony Kushner. Part 1, Part 2. ಅಂದ್ರೆ Angels in America ಈಗೇನು ನಮ್ಮ ಫಿಲ್ಮ್ಸ್ಗಳು ಬರ್ಲಿಕ್ಕತ್ತವಲ್ಲ, Part 1, Part 2, Chapter 1, Chapter 2, Part A, Part B ಅಂತ ಹೇಳಿ ತಿಳಿತರಿ. ಇವೆಲ್ಲ ಅವಾಗೇ ಆಗಿದಾವ ನೋಡ್ರಿ, 1991, 1992 ಸಮಯದಲ್ಲಿ ತಿಳಿತರಿ. ಸೊ ಇಲ್ಲಿಗೆ ಅಮೆರಿಕನ್ ಲಿಟ್ರೇಚರ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬಂದಿರ್ತಾವ. ಮಿಲೇನಿಯಂ ಅಪ್ರೋಚಸ್, ತಿಳಿತರಿ, ಪೆರೆಸ್ಟ್ರೋಯಿಕಾ ಅನ್ನುವಂಥ ಪಾರ್ಟ್ಗಳ ಮೇಲೆ ನಾಳೆ 2 ಪಾರ್ಟ್ಗಳು ಅಂತ ಕೇಳ್ಬೋದು ಅವರು. ಟೋನಿ ಕುಶ್ನರ್. ಇಟ್ ಎಕ್ಸ್ಪ್ಲೋರ್ ದ ಥೀಮ್ ಸಚ್ ಆಸ್ ದ ಏಡ್ಸ್ ಕ್ರೈಸಿಸ್ ಇನ್ 1980s ಇನ್ ಅಮೆರಿಕಾ, ಪಾಲಿಟಿಕ್ಸ್, ರಿಲಿಜನ್, ಸೆಕ್ಷುಯಾಲಿಟಿ ಅಂಡ್ ಐಡೆಂಟಿಟಿ, ದ ಸ್ಟ್ರಗಲ್ಸ್ ಆಫ್ ಗೇ ಮೆನ್ ಅಂಡ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ಗಳ ಬಗ್ಗೆ ಅವ್ರು ಏನ್ ಮಾಡಿದ್ದಾರೆ, ಆಲ್ಮೋಸ್ಟ್ ಆಲ್ ಹೇಳಿದ್ದಾರೆ, ವ್ಯಕ್ತಪಡಿಸಿದ್ದಾರೆ ಅಂತ ನಾವು ಅನ್ಬೋದು ಈ ಒಂದು ಕೃತಿಗಳಲ್ಲಿ. ಆಯ್ತಾ? ಸೊ ಬನ್ನಿ ಇನ್ನೂ ಸ್ವಲ್ಪ ಡೀಟೇಲ್ಸ್ ಅನ್ನ ನೋಡ್ಕೊಳ್ಳೋಣ ಈ ಒಂದು ಪ್ರಶ್ನೆ. ಎಸ್ ಸರ್, ಹೌದು. ಇದು ನೋಡಿ, ಇದು ಸದ್ಯ ನಾನು ಮಾಡ್ತಾ ಇರೋದು ನಿಮಗೆ ಕ್ವಶನ್ ಪೇಪರ್ ಡಿಸ್ಕಷನ್. ಇಲ್ಲ ಸರ್, ನಂಗೆ ನೀಟಾಗಿ ಎಲ್ಲ ಕ್ಲಾಸೇ ತಗೋದಿದೆ, MCQಗಳ ಮೇಲೆ ಒಂದು ಡಿಸ್ಕಷನ್ ಆಲ್ ಯೂನಿಟ್ಸ್ ಮೇಲೆ ಅಂತಾರೆ. 2 months ಕೋರ್ಸ್ 999 ನಲ್ಲಿ ಸದ್ಯ ಸ್ಟಾರ್ಟ್ ಇದೆ. ಈ ಟೆಸ್ಟ್ ಸಿರೀಸು 6 month ಇದೆ. ಇದು ಆಕ್ಚುಲಿ 6 month ಟೆಸ್ಟ್ ಸಿರೀಸು 690 ಡೈಲಿ 2 ಟೆಸ್ಟ್ಗಳು ಬರ್ತಿರ್ತಾವೆ ನಿಮಗೆ, 20 ಮಾರ್ಕ್ಸ್ ಯೂನಿಟ್ ವೈಸು. ಅರ್ಥ ಆಯ್ತಾರೆ? ಇಲ್ಲ ಸರ್, ನನಗೆ UGC ಎಕ್ಸಾಮ್ ಆಗೋವರೆಗೆ ಮಾತ್ರ ಅಂತಂದ್ರೆ 300 rupees. 300 rupees, ಇದು 999. ಸೊ ಒಟ್ಟಾರೆ ನಿಮಗೆ 1300 rupees ನಲ್ಲಿ ಎಲ್ಲ ಸಿಗ್ಬಿಡುತ್ತೆ. ಆಯ್ತಾರೆ? ಓಕೆ, ಬನ್ನಿ. The play won major awards including Pulitzer Prize for Drama, Tony Award for Best Play. Other options: David Mamet, known for Glengarry Glen Rose; August Wilson, known for the Pittsburgh Cycle; Sam Shepard is known for Buried Child. ಇವೆಲ್ಲ ಇವರ ಕೃತಿಗಳು.
ತಿಳಿತರಿ. ಈಗ ಸದ್ಯ ನಾನು ಹೇಳಿರುವಂತ ಯಾವ ಕೃತಿ ಆಂಜಲ್ಸ್ ಇನ್ ಅಮೇರಿಕಾನ ಬರೆದಿದ್ದು ಟೋನಿ ಕುಶ್ನರ್. ಇದನ್ನ 2 ಪಾರ್ಟ್ ನಲ್ಲಿ ಮಾಡಿದ್ದಾರೆ. ಮಿಲೇನಿಯಂ ಅಪ್ರೋಚಸ್, ಅದರ್ ಒನ್ ಇಸ್ ಪೆರೆಸ್ಟ್ರೋಯಿಕಾ. ಇದರಲ್ಲಿ ಆ ಒಂದು ಪೊಲಿಟಿಕಲ್ ರಿಲಿಜನ್ ಇವೆಲ್ಲಾನು ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು. ಎಸ್ ಸರ್, ಪೇಡ್ ಸ್ಟೂಡೆಂಟ್ಸ್ ನಮ್ಮಲ್ಲಿ ಈಗ ಸದ್ಯ ಯಾರಿದ್ದಾರೋ ಅವರಿಗೆ ಈ ಒಂದು PDF ಸಿಕ್ಕಿದೆ. ಬನ್ನಿ, ಕ್ವಶನ್ ನಂಬರ್ 10 ಆದ್ಮೇಲೆ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಅವಾರ್ಡ್ಸ್ಗಳನ್ನ ನೋಡ್ಕೋಬೇಕು ನೀವು. ಕ್ವಶನ್ ಅನ್ನ ಓದಿ ತಿಳ್ಕೊಳ್ಳಿ, ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಕ್ವಶನ್ ನಂಬರ್ 11. ಬನ್ನಿ, ಗೊತ್ತೇ ಇಲ್ಲ ಅಂತಂದ್ರೆ ಇಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಅದರ ಮುಂದಿನ ಭಾಗವನ್ನ ಹೇಳ್ಕೊಡ್ತಾರೆ, ನೋಡ್ಕೊಳ್ಳಿ. ನೇಮ್ ದ ಬುಕ್ ಇನ್ ವಿಚ್ ಪೀಟರ್ ಬ್ರೂಕ್ ಅಥವಾ ಬ್ರೂಕ್ makes a study of late 1940s theatre. The Empty Space, experimental drama, After Brecht, British epic theatre, Around the Absurd, essays on modern and postmodern drama. Yes, the right answer ಆಗುತ್ತೆ ಆಪ್ಷನ್ ಎ. ಏನು ಆಪ್ಷನ್ ಎ ಆಗುತ್ತೆ. The Empty Space. Peter Brook makes a profound study of theatre of the late 1940s and onwards in his influential book The Empty Space. ಅರ್ಥ ಆಯ್ತಾರೆ? ಇಲ್ಲೊಂದು ನಾಟಕದ ಬಗ್ಗೆ, ಪ್ಲೇ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದರ ಹೆಸರೇ ದ ಎಂಪ್ಟಿ ಸ್ಪೇಸ್. ಇನ್ ದಿಸ್ ವರ್ಕ್, ಈ ಕೃತ್ಯದಲ್ಲಿ ಯಾರು ಪೀಟರ್ ಬ್ರೂಕ್ ಅವರು ಎಕ್ಸಾಮಿನ್ಸ್ ದ ಸ್ಟೇಟ್ ಆಫ್ ಮಾಡರ್ನ್ ಥಿಯೇಟರ್ ಅಂಡ್ ಕ್ಲಾಸಿಫೈಸ್ ಇಟ್ ಇಂಟು 4 ಟೈಪ್ಸ್. ನೋಡಿ, ಮಾಡರ್ನ್ ಥಿಯೇಟರ್ ಅನ್ನ 4 ರೀತಿಯಲ್ಲಿ ಡಿವೈಡ್ ಮಾಡಿದ್ದಾರೆ ಅವರು. ಈ ಒಂದು ಕೃತಿಯಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದನೇದ್ದು ದ ಡೆಡ್ಲಿ ಥಿಯೇಟರ್, ದ ಹೋಲಿ ಥಿಯೇಟರ್, ದ ರಫ್ ಥಿಯೇಟರ್, ದ ಇಮಿಡಿಯೇಟ್ ಥಿಯೇಟರ್. The deadly theatre, stale, lifeless performance that rely on convention. The holy theatre always spirituality ಇರ್ತದೆ. The rough theatre is the energetic, raw, popular, inspired by street performance. Immediate theatre ನಲ್ಲಿ alive, responsive to its audience and context. ಸರಿತರಿ, ಬನ್ನಿ ಇನ್ನೂ ಸ್ವಲ್ಪ ಇದರ ಕುರಿತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಒಟ್ಟಾರೆ ಬ್ರೂಕ್ ಅವರು ಏನಿದಾರಲ್ಲ, ಯಾರು ಪೀಟರ್ ಬ್ರೂಕ್ ಅವರು ಈ ಒಂದು ಕೃತಿ ಯಾವುದು ಅಬ್ಸಲ್ಯೂಟ್ಲಿ ದ ಎಂಪ್ಟಿ ಸ್ಪೇಸ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಟೈಪ್ಸ್ ಆಫ್ ಈ ಒಂದೇನು ಥಿಯೇಟರ್ಗಳದಾವಲ್ಲ ಅದ್ರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಾರೆ. ಯಾವ್ಯಾವ? ದ ಡೆಡ್ಲಿ ಥಿಯೇಟರ್, ಹೋಲಿ ಥಿಯೇಟರ್, ರಫ್ ಥಿಯೇಟರ್, ಇಮಿಡಿಯೇಟ್ ಥಿಯೇಟರ್ ಅಂತ ತಿಳ್ಕೋಬಹುದು. ಬ್ರೂಕ್ ಎಕ್ಸ್ಪ್ಲೋರ್ಸ್ ಹೌ post war theater evolved and critics and need, post ಅಂದ್ರೆ ನಂತರದ, ವಾರದ ನಂತರ, need for renewal and experimentation in dramatic art. ಯಾವ ತರ ನಾವು ಹೊಸದನ್ನ ತರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇನ್ನು ಅದರ್ ಆಪ್ಷನ್ಸ್, ಎಕ್ಸ್ಪೆರಿಮೆಂಟಲ್ ಡ್ರಾಮಾ ಇರ್ತಾರೆ. ಜನರಲ್ ಟೈಟಲ್ ನಾಟ್ ಆಥರ್ಡ್ ಬೈ ಪೀಟರ್ ಬ್ರೂಕ್, ಸುಮ್ಮನೆ ಕೊಟ್ಟಿದ್ದಾರೆ. ಆಫ್ಟರ್ ಬ್ರೆಂಚ್, ಬ್ರಿಟಿಷ್ ಎಪಿಕ್ ಥಿಯೇಟರ್, ಇದು ಡೀಲ್ಸ್ ವಿತ್ Frenchian influence not by Brook. Around the Absurd, essays on modern and postmodern drama concerned about the absurdist theatre not by Brook. So ಹೀಗಾಗಿ 1940s ಒಳಗಡೆ ಒಂದು ಥಿಯೇಟರ್ ಬಗ್ಗೆ ಏನು ನಾವು ವಿಚಾರವನ್ನು ಮಾಡ್ತೀವಿ, ದೋಸ್ ಎಂಪ್ಟಿ ಸ್ಪೇಸ್ ಇದನ್ನು ಬರೆದವರು ಪೀಟರ್ ಬ್ರೂಕ್ ಅಂತ ಬರ್ತಾರೆ. ಸೊ ಒಟ್ಟಾರೆ ಇವತ್ತಿನ ಕ್ಲಾಸ್ದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು 6 ಕ್ವಶನ್ಸ್ಗಳನ್ನ ತಿಳ್ಕೊಂಡಿವಿ, ಬಟ್ ಇದು ಎಲ್ಲ ಆಂಗಲ್ ನಲ್ಲಿ. ಅರ್ಥ ಆಯ್ತಾರೆ? ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಕ್ವಶನ್ ಒಂದು ಪ್ರಿವೈಸ್ ಕ್ವಶನ್ ಪೇಪರ್ ಡಿಸ್ಕಷನ್ ಅಲ್ಲಿ ಒಂದು ಒಳ್ಳೆಯ ಅನುಭವವನ್ನ, ಒಳ್ಳೆಯ ವಿಚಾರವನ್ನ, ಒಳ್ಳೆಯ ಕ್ವಶನ್ಸ್ಗಳನ್ನ, ಎಲ್ಲಾ ಟೋಟಲ್ ವೇ ಆಫ್ ಟೀಚಿಂಗ್ ಮೆಥಡ್ ಅನ್ನ ಏನೇನು ಮಾಡ್ತಾ ಇದ್ದೀನಿ, ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್. ಬೈ.